ಮತ್ತೊಂದು ವಾರದ ವೀಕ್ಲಿ ರೌಂಡ್ ಆಫ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಬನ್ನಿ ಹಾಗಾದ್ರೆ ಈ ವಾರ ಯಾವೆಲ್ಲ ಸಿನಿಮಾ ಸುದ್ದಿಗಳಿದೆ ಅಂತ ಒಂದೊಂದಾಗಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಅನೌನ್ಸ್ಮೆಂಟ್ಸ್. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಸತತ 2 ಬಾರಿ ಪೋಸ್ಟ್ಪೋನ್ ಆದ್ಮೇಲೆ ಕೊನೆಗೂ ಇದೇ ಆಗಸ್ಟ್ 26ಕ್ಕೆ ಬ್ಯಾಕ್ ಟು ಬ್ಯಾಕ್ ಹಾಲಿಡೇ ಜೊತೆಗೆ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಲೇಟ್ ಆಗಿ ಬಂದ್ರು ಕೂಡ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂತಹ ಫೀಲಿಂಗ್ ಬರ್ತಿದೆ. 3-4 ಹಬ್ಬದ ದಿನಗಳನ್ನ ನೋಡ್ಕೊಂಡೆ ಟೀಮು ಸಿನಿಮಾನ ರಿಲೀಸ್ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಒಂದು ಗುಡ್ ನ್ಯೂಸ್. ಸಾಕಷ್ಟು ಜನ ದುರಂಧರ್ ಸಿನಿಮಾಗೆ ಹೆದರ್ಕೊಂಡು ಸಿನಿಮಾ ರಿಲೀಸ್ ಮಾಡಿರ್ಲಿಲ್ಲ ಅಂತ ಮಾತಾಡ್ಕೊಂಡಿದ್ರು. ಅದಕ್ಕೆ ಉತ್ತರ ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗೋದು. ಅಂಡ್ ಇದೀಗ ಟಾಕ್ಸಿಕ್ ಸಿನಿಮಾದ ಆಪೋಸಿಟ್ ಗೆ ಬಾಲಿವುಡ್ ನ ಮತ್ತೊಂದು ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಎಲ್ಲಾ ಕಡೆ ಸೌಂಡ್ ಮಾಡ್ತಿದೆ. ಅದೇ ಈತ. ಇದನ್ನ ಪ್ರೊಡ್ಯೂಸ್ ಮಾಡಿರೋದು ಹೆಸರಾಂತ ಪ್ರೊಡಕ್ಷನ್ ಹೌಸ್ ಆಗಿರುವಂತಹ ಮ್ಯಾಡಾಕ್ ಫಿಲ್ಮ್ಸ್. ಈ ಸಿನಿಮಾ ಇದೇ ಆಗಸ್ಟ್ 28ಕ್ಕೆ ರಿಲೀಸ್ ಆಗ್ತಿದೆ. ನೋಡೋಣ, ಪ್ರತಿ ಸಲ ಕೂಡ ರಾಕಿ ಬಾಯ್ ಎದುರುಗಡೆ ಬಾಲಿವುಡ್ ಇಂಡಸ್ಟ್ರಿ ಬಂದು ನಿಂತಾಗ ರಾಕಿ ಬಾಯ್ ಹೊಡೆದಿರೋದೆಲ್ಲ ಸಿಕ್ಸೆ. ಈ ಸತಿ ರಿಸಲ್ಟ್ ಏನಾಗುತ್ತೆ ಅಂತ ಕಾದ್ ನೋಡೋಣ. ಡಾಲಿ ಧನಂಜಯ್ ನಿರ್ಮಾಪಕನಾಗಿ ಕಾಣಿಸ್ಕೊಂಡಿರುವಂತಹ ಮದರ್ ಪ್ರಾಮಿಸ್ ಸಿನಿಮಾ ಇದೇ ಜುಲೈ 10ಕ್ಕೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ರಾಜ್ಯಾದ್ಯಂತ ಸಿನಿಮಾನ KVN ಸಂಸ್ಥೆ ರಿಲೀಸ್ ಮಾಡ್ತಾ ಇದ್ದು, ಪೂರ್ಣಚಂದ್ರ ಮೈಸೂರು ಅವರ ಡೆಬ್ಯೂ ಡೈರೆಕ್ಷನ್ ಸಿನಿಮಾ ಆಗಿದ್ದು, ಸಿನಿಮಾದಲ್ಲಿ ಅವರೇ ಪ್ರಮುಖ ಪಾತ್ರದಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ಡಾಲಿ ಧನಂಜಯ ಅವರ ದರ್ಶನ ಕೂಡ ನಿಮಗೆ ಸಿಗುತ್ತೆ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ, ಒಂದೊಳ್ಳೆ ಎಂಟರ್ಟೈನಿಂಗ್ ಫಿಲಮ್ ಅನ್ನ ತಯಾರು ಮಾಡೋದಕ್ಕೆ ಡಾಲಿ ಪಿಕ್ಚರ್ಸ್ ಅವರೇ ಕೂಡ ಪ್ರೊಡ್ಯೂಸ್ ಅನ್ನ ಕೂಡ ಮಾಡಿದ್ದಾರೆ. ಇನ್ನು ಗಿಲ್ಲಿ ಅವರ ಹೊಸ ಮೂವಿ ಕೂಡ ಅನೌನ್ಸ್ ಆಗಿದ್ದು, KVN ಸಂಸ್ಥೆ ನಿರ್ಮಾಣದ ಜವಾಬ್ದಾರಿಯನ್ನ ಹೊತ್ಕೊಂಡಿದೆ. ಯಾವತ್ತೂ ಕೂಡ ದೊಡ್ಡ ಮಟ್ಟದ ಬಿಗ್ ಬಜೆಟ್ ಹಾಗೂ ಬಿಗ್ ಸ್ಟಾರ್ ಕ್ಯಾನ್ವಾಸ್ ಹೊಂದಿರುವಂತಹ ಸಿನಿಮಾಗಳಿಗೆ ಹೆಸರುವಾಸಿಯಾಗಿದ್ದ KVN ಈಗ ಗಿಲ್ಲಿ ನಟ ಅವರಿಗೆ ಕೂಡ ಒಂದು ಒಳ್ಳೆ ಸಬ್ಜೆಕ್ಟ್ ಹೊಂದಿರುವಂತಹ ಸಿನಿಮಾನ ಮಾಡೋದಕ್ಕೆ ಹೊರಟಿದ್ದು, ಸಿನಿಮಾದ ಟೈಟಲ್ ಅನ್ನ ಪಳಾರ್ ಅಂತ ಅನೌನ್ಸ್ ಮಾಡಲಾಗಿದೆ. ಇದರ ಜೊತೆಗೆ ಕರಾವಳಿ ಸಿನಿಮಾದ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಸಾಕಷ್ಟು ಸಮಯಗಳಿಂದ ಕರಾವಳಿ ಸಿನಿಮಾದ ಟೀಸರ್ ಹಾಗೂ ಅದರ ಮೇಕಿಂಗ್ ಸ್ಟೈಲ್ ಮತ್ತೊಂದು ಕಾಂತಾರ ವಂತಲಪ್ಪ ಅನ್ನುವಂತಹ ರೀತಿಯಲ್ಲಿ ಮಾತಾಡೋ ಹಾಗೆ ಮಾಡಿತ್ತು. ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಕೊನೆಗೂ ಅನೌನ್ಸ್ ಆಗಿದೆ. ಎಸ್, ಸಿನಿಮಾ ಜುಲೈ 24ಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತದೆ. ಪಕ್ಕಾ ಕರಾವಳಿ ಸೊಗಡಿನಲ್ಲಿ ಮೂಡಿಬಂದಿರುವಂತಹ ಈ ಸಿನಿಮಾ ಯಾವ ರೀತಿ ಕನ್ನಡ ಚಿತ್ರ ಪ್ರೇಕ್ಷಕರನ್ನ ರಂಜಿಸುತ್ತೆ ಅನ್ನೋದನ್ನ ಸಮಯನೇ ಹೇಳುತ್ತೆ. ಸಾಕಷ್ಟು ಸಮಯಗಳಿಂದ ಕಾಯ್ತಾ ಇದ್ದಂತಹ ಅಯೋಗ್ಯ 2 ಸಿನಿಮಾ ಕೂಡ ಆಗಸ್ಟ್ 7ಕ್ಕೆ ರಿಲೀಸ್ ಆಗೋದು ಪಕ್ಕಾ ಆಗಿದೆ. ಎಲ್ಲರೂ ಕೂಡ ಈ ಸಕ್ಸಸ್ಫುಲ್ ಸಿನಿಮಾದ 2ನೇ ಪಾರ್ಟ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ರು. ಇತ್ತೀಚೆಗಷ್ಟೇ ಪ್ರೆಸ್ ಮೀಟ್ ನಲ್ಲಿ ಈ ವಿಚಾರದ ಬಗ್ಗೆ ಬಹಿರಂಗ ಆಗಿದೆ. ಸ್ಪೆಷಲ್ ಆಗಿ ಹೇಳ್ಬೇಕು ಅಂದ್ರೆ, ನಾಯಕ ನಟ ಸತೀಶ್ ನೀನಾಸಂ ಅವರು ಸಾಕಷ್ಟು ನಿರೀಕ್ಷೆಯನ್ನ ಹೊತ್ಕೊಂಡು ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ. ಮೊದಲ ಸಿನಿಮಾ ಯಾವುದೇ ನಿರೀಕ್ಷೆ ಇಲ್ಲದೇನೆ ದೊಡ್ಡ ಮಟ್ಟದ ಹಿಟ್ ಆಗಿತ್ತು. ಈಗ ಸೇಮ್ ಸಿಚುಯೇಷನ್, ಅನ್ಕೊಂಡಿರುವಂತಹ ಟೈಮ್ಗಿಂತ ಹೆಚ್ಚಿನ ಟೈಮ್ ಅನ್ನ ತಗೊಂಡು ಸಿನಿಮಾ ರಿಲೀಸ್ ಆಗ್ತಿದೆ. ಇದರ ಜೊತೆಗೆ ಇತ್ತೀಚೆಗಷ್ಟೇ ಸತೀಶ್ ನೀನಾಸಂ ಅವರು ಮಾಡಿರುವಂತಹ ಸ್ಟೇಟ್ಮೆಂಟ್ ಕೂಡ ಪ್ರೊಡ್ಯೂಸರ್ಗಳು ಕೆಂಡಾಮಂಡಲವಾಗುವಾಗೆ ಮಾಡಿತ್ತು. ಅದೆಲ್ಲ ಏನೇ ಆಗಿರಲಿ, ಸಿನಿಮಾ ಮತ್ತು ಸಿನಿಮಾದ ಕಂಟೆಂಟ್ ಚೆನ್ನಾಗಿದೆ, ಅದು ಹಿಟ್ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಚರಿತ್ರೆ ಕೂಡ ಅದನ್ನೇ ಹೇಳುತ್ತೆ. ಟೀಸರ್ ಅಂಡ್ ಟ್ರೈಲರ್. ರಂಗಾಯಣ ರಘು ಮುಖ್ಯ ಭೂಮಿಕೆಯಲ್ಲಿರುವಂತಹ ದೇವಿ ಮಹಾತ್ಮೆ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ನಾಗರಾಜ್ ಸೋಮಯಾಜಿ ಅವರ ಡೈರೆಕ್ಷನ್ ನಲ್ಲಿ ಸಿನಿಮಾ ಮೂಡ್ ಬಂದಿದ್ದು, ಏನನ್ನು ಕೂಡ ಹೇಳ್ದೇನೆ ಸಿನಿಮಾದ ಟೀಸರ್ ತುಂಬಾನೇ ಹೇಳುತ್ತೆ ಅಂತ ಅನಿಸ್ತು. ಅಷ್ಟರ ಮಟ್ಟಿಗೆ ಭಾವನೆಗಳನ್ನ ತನ್ನಲ್ಲಿ ಹುದುಗಿಟ್ಟುಕೊಂಡು ಮಾತನಾಡ್ದೇನೆ ತುಂಬಾ ಮಾತಾಡ್ಬಿಟ್ಟಿರೋ ಹಾಗಿದೆ. ಟೀಸರ್ ನ ಕಟ್ ಕೂಡ ಸಿಕ್ಕಾಬಿಡೆ ಚೆನ್ನಾಗಿ ಬಂದಿದೆ. ಇದಕ್ಕೆ ಕಂಪ್ಲೀಟ್ ಕ್ರೆಡಿಟ್ಸ್ ಅನ್ನ ಎಡಿಟರ್ ಆಗಿರುವಂತಹ ಉಜ್ವಲ್ ಚಂದ ಅವರಿಗೆ ಕೊಡ್ಲೇಬೇಕು. ಇನ್ನು ರಂಗಾಯಣ ರಘು ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಕೇಳ್ಬೇಕಾ? ಅವ್ರ ಬಗ್ಗೆ ಮಾತಾಡಕ್ ಹೋದ್ರೆ ಈ ವಿಡಿಯೋನೇ ಸಾಲಲ್ಲ. ಟೀಸರ್ ನೋಡಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಬಿಗ್ ಅಪ್ಡೇಟ್ಸ್. ನಮ್ಮೆಲ್ಲರ ನೆಚ್ಚಿನ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಬಹುನಿರೀಕ್ಷಿತ ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾ 2 ಪಾರ್ಟ್ಗಳಲ್ಲಿ ಬರ್ತಾ ಇದೆ ಎನ್ನುವಂತಹ ಅಪ್ಡೇಟ್ ಸಿಕ್ಕಿದೆ. ಸಿನಿಮಾದ ಬಜೆಟ್ 500 ಕೋಟಿ ರೂಪಾಯಿಗಳಿಗೂ ಮೀರಿ ಹೋಗುವಂತಹ ಸಾಧ್ಯತೆ ಇದೆ ಎಂದು ಬಾಲಿವುಡ್ ಮೂಲಗಳಿಂದ ಕೇಳಿ ಬರ್ತಾ ಇದೆ. ಇದು ನಿಜವಾಗಿದ್ದೇ ಹೌದಲ್ಲಿ ಖಂಡಿತವಾಗ್ಲೂ ರಿಷಬ್ ಶೆಟ್ಟಿ ಅವರ ಸಿನಿಮಾ ಜೀವನದ ದುಬಾರಿ ಬಜೆಟ್ ನ ಸಿನಿಮಾ ಇದಾಗಿರಲಿದೆ. ಹೇಳಕ್ಕೆ ಹೊರಟಿರುವಂತಹ ಕತೆ ಕೂಡ ಭಾರತದ ಇತಿಹಾಸದ ಹೆಮ್ಮೆಯ ವೀರನದ್ದಾಗಿರೋದ್ರಿಂದಾಗಿ ಖಂಡಿತವಾಗ್ಲೂ ಹಾಕಿರುವಂತಹ ಬಜೆಟ್ಗೆ ಯಾವುದೇ ರೀತಿಯಲ್ಲಿ ಮೋಸ ಆಗೋದಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಕತೆನ ಜನ ಒಪ್ಪೋತರ ಇರ್ಬೇಕಷ್ಟೇ. ಅನ್ಕೊಂಡ ಹಾಗೆ ಆದ್ರೆ ಸಿನಿಮಾದ ಮೊದಲ ಪಾರ್ಟ್ 2028ಕ್ಕೆ ಹಾಗೂ 2ನೇ ಪಾರ್ಟ್ 2029ಕ್ಕೆ ರಿಲೀಸ್ ಆಗ್ಬೋದು. ತಮಿಳಿನ ಕಾರ್ತಿಕ್ ಸುಬ್ರಾಜ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ತುಂಬಾ ಟ್ಯಾಲೆಂಟೆಡ್ ಡೈರೆಕ್ಟರ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈ ಬಾರಿ ಅವರ ಕೊಲಾಬರೇಷನ್ ಆಗ್ತಾ ಇರೋದು ಅವರಿಗಿಂತಲೂ ಡಬಲ್ ಟ್ಯಾಲೆಂಟೆಡ್ ಆಗಿರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ಸೂಪರ್ ಸ್ಟಾರ್ ಉಪೇಂದ್ರ ಅವ್ರ ಜೊತೆಗೆ. ಸದ್ಯದ ಮಟ್ಟಿಗೆ ಸೌತ್ ಇಂಡಿಯನ್ ಫಿಲ್ಮ್ ಹಿಸ್ಟ್ರಿಯಲ್ಲಿ ಇದೊಂದು ವಿಭಿನ್ನವಾದ ಕಾಂಬಿನೇಷನ್ ಅಂತ ಹೇಳ್ಬೋದು. ಸಿಕ್ಕಿರುವಂತಹ ಅಪ್ಡೇಟ್ ಪ್ರಕಾರ ಕಾರ್ತಿಕ್ ಸುಬ್ರಾಜ್ ಡೈರೆಕ್ಷನ್ ನಲ್ಲಿ ಸೂಪರ್ ಸ್ಟಾರ್ ಉಪೇಂದ್ರ ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರಂತೆ. ಆದ್ರೆ ಇದು ಕೇವಲ ಕನ್ನಡದಲ್ಲಿ ಮಾತ್ರ ಆಗುತ್ತಾ ಅಥವಾ ಕನ್ನಡ ಮತ್ತು ತಮಿಳು ಎರಡರಲ್ಲಿ ಕೂಡ ಬರುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕಿಚ್ಚ ಸುದೀಪ್ ಅವರು ಅವಾಗವಾಗ ನೋಡಿರ್ತೀರ, ಮಲಯಾಳಂನ ಒಂದು ಸಾಂಗ್ ಅನ್ನ
ಹಾಸ್ಯಮಯವಾಗಿ ಹಾಡ್ತಾನೆ ಇರ್ತಾರೆ. ಯಾಕಂದ್ರೆ ಅದು ಅವರ ಹೆಂಡತಿಯ ಮಾತೃಭಾಷೆ. ಇಡೀ ಭಾರತದ ಚಿತ್ರರಂಗದಲ್ಲಿ ಪ್ರಮುಖ ಎಲ್ಲಾ ಭಾಷೆಗಳಲ್ಲಿ ಕೂಡ ಕಾಣಿಸ್ಕೊಂಡಿರುವಂತಹ ಕಿಚ್ಚ ಸುದೀಪ್ ರವರು ಮಲಯಾಳಂನಲ್ಲಿ ಕಾಣಿಸ್ಕೊಂಡಿರ್ಲಿಲ್ಲ. ಆದ್ರೆ ಈಗ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ರೋಷನ್ ಮ್ಯಾಥ್ಯೂ ಅವರ ಮುಂಬರುವಂತಹ ಉಯಿರೆ ಎನ್ನುವಂತಹ ಮಲಯಾಳಂ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳುವಂತಹ ಮೂಲಕ ಮಲಯಾಳಂ ಚಿತ್ರರಂಗಕ್ಕೆ ಕೂಡ ಪಾದಾರ್ಪಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಸದ್ಯಕ್ಕೆ ಈ ಸಿನಿಮಾದಲ್ಲಿ ಅವರು ಕಾಣಿಸ್ಕೊಂಡಿರುವಂತಹ ಫೋಟೋ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಇದು ಯಾವ ರೀತಿಯ ಪಾತ್ರ, ಏನ್ ಕತೆ ಎಲ್ಲವೂ ಮುಂದಿನ ದಿನಗಳಲ್ಲಿ ತಿಳಿದು ಬರುತ್ತೆ ಅಂತ ಕಾಣುತ್ತೆ. ಎಕ್ಸ್ಟ್ರಾಸ್ ಅಂಡ್ ಬಜ್ ಲೇಟೆಸ್ಟ್ ಮಾಹಿತಿಗಳ ಪ್ರಕಾರ ಕಲ್ಕಿ ಸಿನಿಮಾದ 1 ಗಂಟೆಗಳ ವೆಬ್ ಸೀರೀಸ್ ನ ಮಾಡಿ ಸೋನಿ ಲೈವ್ ನಲ್ಲಿ ರಿಲೀಸ್ ಮಾಡುವಂತಹ ಪ್ಲಾನ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಸುದ್ದಿ ಇದೆ. ಒಂದು ದುಲ್ಕರ್ ಅವರ ಕ್ಯಾರೆಕ್ಟರ್ ಮೇಲೆ, ಎರಡನೇದಾಗಿ ದೀಪಿಕಾ ಪಡ್ಕೋಣೆ ಮಾಡಿದಂತಹ ಸುಮತಿ ಕ್ಯಾರೆಕ್ಟರ್ ಮೇಲೆ. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಗೊತ್ತಿಲ್ಲ, ಆದ್ರೆ ಒಂದ್ ವೇಳೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಖಂಡಿತವಾಗ್ಲೂ ಸೂಪರ್ ಪ್ಲಾನ್ ಅಂತಾನೆ ಹೇಳ್ಬೋದು. ಇದರಿಂದ ಕಲ್ಕಿ 2 ಸಿನಿಮಾದ ಮೇಲಿನ ನಿರೀಕ್ಷೆ ಕೂಡ ಇನ್ನಷ್ಟು ಹೆಚ್ಚಾಗೋದ್ರಲ್ಲಿ ಎರಡು ಮಾತಿಲ್ಲ. ಲೇಟೆಸ್ಟ್ ಮಾಹಿತಿಗಳ ಪ್ರಕಾರ ಜೈಲರ್ 2 ಸಿನಿಮಾದ ತಮ್ಮ ಭಾಗದ ಶೂಟಿಂಗ್ ಅನ್ನ ಹೃತಿಕ್ ರೋಷನ್ ಪೂರೈಸಿದ್ದಾರೆ ಅನ್ನುವಂತಹ ಸುದ್ದಿ ಇದೆ. ಹೃತಿಕ್ ರೋಷನ್ ಅವರ ಎಂಟ್ರಿ ಸೀನ್ ಸಖತ್ ಮಾತಾಗಿದೆ ಅನ್ನೋದು ಕೂಡ ಇನ್ಸೈಡರ್ ನ ಸುದ್ದಿಯಾಗಿದೆ. 3 ಇಡಿಯಟ್ಸ್ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಭಾರತೀಯ ಚಿತ್ರರಂಗದ ಎವರ್ ಗ್ರೀನ್ ಹಾಗೂ ಹೈಯೆಸ್ಟ್ ರಿಪೀಟ್ ವ್ಯಾಲ್ಯೂ ಹೊಂದಿರುವಂತಹ ಸಿನಿಮಾಗಳಲ್ಲಿ ಇದು ಕೂಡ ಕಾಣಿಸ್ಕೊಳ್ಳುತ್ತೆ. ಮಿಸ್ಟರ್ ಪರ್ಫೆಕ್ಟ್ ಅವರ ಪರ್ಫೆಕ್ಟ್ ಸಿನಿಮಾ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಸದ್ಯಕ್ಕೆ ಡೈರೆಕ್ಟರ್ ರಾಜ್ಕುಮಾರ್ ಹಿರಾನಿ ಸಿನಿಮಾದ ಸ್ಕ್ರಿಪ್ಟ್ ಬರೆದು ಫೈನಲ್ ಮಾಡಿದ್ದು, ಅಮೀರ್ ಖಾನ್ ಕೂಡ ನೋಡಿ ಇಷ್ಟಪಟ್ಟಿದ್ದಾರಂತೆ. 3 ಕ್ಯಾರೆಕ್ಟರ್ಗಳು ಕೂಡ ಈ ಸಿನಿಮಾದಲ್ಲಿದ್ದು 20 ವರ್ಷಗಳ ನಂತರ ಅವರ ಲೈಫ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ಸಿನಿಮಾ ತೋರಿಸ್ಕೊಡೋದಕ್ಕೆ ಹೊರಟಿದೆ. 3 ಇಡಿಯಟ್ಸ್ ಸಿನಿಮಾದ ಫ್ಯಾನ್ಸ್ ಗಳಿಗೆ ಖಂಡಿತವಾಗ್ಲೂ ಈ ಸಿನಿಮಾ ಮತ್ತೆ ತಮ್ಮ ವಿಂಟೇಜ್ ಚೈಲ್ಡ್ಹುಡ್ ಗೆ ಕರ್ಕೊಂಡು ಹೋಗುತ್ತೆ ಅಂತ ಅನ್ಬೋದು. ಇದನ್ನ 3 ಇಡಿಯಟ್ಸ್ ಪಾರ್ಟ್ 2 ಅಂತ ಕರೀತಾರ, ಹೇಗೆ ಕರೀತಾರೆ ಕಾದ್ ನೋಡ್ಬೇಕಾಗಿದೆ. ಬಿಲ್ಲಾ ರಂಗ ಭಾಷಾ ಸಿನಿಮಾದ ಬಗ್ಗೆ ಸಾಕಷ್ಟು ಗಾಳಿ ಸುದ್ದಿಗಳು ಬಂದು ಹೋಯ್ತು. ಈಗ ನಿನ್ನೆಯಿಂದ ಸಿನಿಮಾದ ಮುಂದಿನ ಹಂತದ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ಬಿಗ್ ಸ್ಟಾರ್ ಸಿನಿಮಾಗಳ ಕೊರತೆ ಎದ್ದು ಕಾಣ್ತಾ ಇದ್ದು, ಈ ವರ್ಷ ಹೆಚ್ಚಂದ್ರೆ ನಾವು ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾನ ಮಾತ್ರ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಹೀಗಾಗಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರ ಬಿಲ್ಲಾ ರಂಗ ಭಾಷಾ ಸಿನಿಮಾ ಈ ವರ್ಷದ ಎಂಡೊಳಗಡೆ ಆದರೂ ರಿಲೀಸ್ ಆಗಬೇಕಾದಂತಹ ಅಗತ್ಯತೆ ಕನ್ನಡ ಚಿತ್ರರಂಗಕ್ಕೆ ತುಂಬಾನೇ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೊರತೆ ಖಂಡಿತವಾಗ್ಲೂ ಈ ಸಮಯದಲ್ಲಿ ಎದ್ದು ಕಾಣುತ್ತೆ. ಶಿವಣ್ಣ ಅವರಿಂದ ಕೂಡ ಮೊದಲಿನ ಹಾಗೆ ಇನ್ನಷ್ಟು ಹೆಚ್ಚಿನ ಸಿನಿಮಾಗಳನ್ನ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಕನ್ನಡ ಚಿತ್ರರಂಗದಲ್ಲಿ ಈ ಸಮಸ್ಯೆ ಎಷ್ಟು ಬೇಗ ಸಾಲ್ವ್ ಆಗುತ್ತೆ ಅಂತ, ಅಂಡ್ ಎಷ್ಟು ಬೇಗ ಹೊಸ ಸ್ಟಾರ್ಗಳು ಹುಟ್ಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಟೈಮಿಂದ ಕಾಯ್ತಾ ಇದ್ವಿ, ಆದರೆ ಯಾವುದೇ ಅಪ್ಡೇಟ್ ಬಂದಿರಲಿಲ್ಲ. ಈಗ ಡೈರೆಕ್ಟ್ ಆಗಿ ಹೇಮಂತ್ ರಾವ್ ಅವರು ಸಿನಿಮಾದ ಟೀಸರ್ ಬಿಡೋದಕ್ಕೆ ರೆಡಿ ಆಗಿದ್ದಾರೆ. 666 ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾದ ಟೀಸರ್ ಇದೇ ಜುಲೈ 3ಕ್ಕೆ ರಿಲೀಸ್ ಆಗ್ತಾ ಇದೆ. ಶಿವಣ್ಣ ಹಾಗೂ ಡಾಲಿ ಧನಂಜಯ್ ಕಾಂಬಿನೇಷನ್ ಈ ವಿಂಟೇಜ್ ಸಿನಿಮಾದ ಮೇಕಿಂಗ್ ಅಲ್ಲಿ ಯಾವ ರೀತಿ ಇದೆ ಅಂತ ನೋಡೋದಕ್ಕೆ ಜನಗಳು ಕಾಯ್ತಾ ಇದ್ದಾರೆ. ಒಂದ್ ಕಡೆ ಶಿವಣ್ಣ ಹಾಗೂ ಡಾಲಿ ಧನಂಜಯ್ ಕಾಂಬಿನೇಷನ್ ನೋಡೋದಕ್ಕೆ ಕಾಯ್ತಾ ಇರುವಂತಹ ಆಡಿಯನ್ಸ್ ಆದ್ರೆ, ಮತ್ತೊಂದು ಕಡೆ ಹೇಮಂತ್ ರಾವ್ ಡೈರೆಕ್ಷನ್ ನ ಅಭಿಮಾನಿಗಳು ಕೂಡ ಈ ಸಿನಿಮಾ ಯಾವ ರೀತಿ ಮೂಡ್ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಅನ್ನ ಬೆಂದಿದ್ಯಾ ಅಂತ ನೋಡೋದಕ್ಕೆ ಒಂದು ಕಾಳು ನೋಡಿದ್ರೆ ಸಾಕಂತೆ. ಅದೇ ರೀತಿಯಲ್ಲಿ ಸಿನಿಮಾದ ಟೀಸರ್ ಕೂಡ ಕಾಣಿಸ್ಕೊಳ್ಬಹುದು. ಅಂಡ್ ರೀಸೆಂಟ್ಲಿ ಶಿವಣ್ಣ ಅವರ ಒಂದು ಲುಕ್ ನ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ಸಿಕ್ಕಾಬಟ್ಟೆ ವಿಂಟೇಜ್ ಲುಕ್ ಅಲ್ಲಿ ಶಿವಣ್ಣ ಅವರು ಮಿಂಚ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಫ್ಕೋರ್ಸ್ ಇದು ಎಲ್ಲಾ ಟೆಂಪ್ಲೇಟ್ ಗಳನ್ನ ಬ್ರೇಕ್ ಮಾಡಿ ಒಂದು ವಿಭಿನ್ನವಾದ ಸಿನಿಮಾಗಿ ಕಾಣಿಸ್ಕೊಳ್ಳುತ್ತೆ ಅನ್ನುವಂತಹ ಎಕ್ಸೈಟ್ಮೆಂಟ್ ಅಂತೂ ನನಗಂತೂ ಶುರುವಾಗಿದೆ. ಮತ್ತೆ ಸಿಗೋಣ ಮುಂದಿನ ವಾರದ ವೀಕ್ಲಿ ರೌಂಡ್ ಆಫ್ ನ ಜೊತೆಗೆ. ಸೈನಿಂಗ್ ಆಫ್, ಮನು.